ಮುದ್ದು ಕಂದಮ್ಮ ಕಣ್ಣು ತೆರಿತಾ ಇಲ್ಲ. ಮಗುವನ್ನ ಕಾಪಾಡಿಕೊಳ್ಳೋಕೆ ಬಡತನದ ಅಡ್ಡಿ, ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಪೋಷಕರು. ಹಾವೇರಿಯ ನೇಲೋಗಲ್ನಲ್ಲಿ ವಿಚಿತ್ರ ಮಗುವೊಂದು ಜನಿಸಿದೆ. ಮಗುವಿನ 2 ಕಣ್ಣಿನ ಪೊರೆಗಳು ಕೂಡಿಕೊಂಡಿದ್ದು, ಕೈಕಾಲಿನ ಬೆರಳುಗಳು ಸಹ ಕೂಡಿಕೊಂಡಿವೆ. 7 ದಿನದ ಶಹಿನಾಳಿಗೆ ಕಣ್ಣಿನ ಪೊರೆಗಳು ಕೂಡಿಕೊಂಡಿರೋದ್ರಿಂದ ದೃಷ್ಟಿ ಇದೆಯೋ ಇಲ್ಲವೋ ಅಂತ ತಿಳಿಯೋಕೆ ವೈದ್ಯರು ಪ್ಲಾಸ್ಟಿಕ್ ಸರ್ಜರಿಯನ್ನ ಸೂಚಿಸಿದ್ದಾರೆ. ಆದರೆ ಬಡತನದಲ್ಲಿರೋ ಮಗುವಿನ ಪೋಷಕರು ಶಹೀನಾ ಚಿಕಿತ್ಸೆಗಾಗಿ ಪರದಾಡ್ತಾ ಇದ್ದಾರೆ. ಹೀಗಾಗಿ ಈ ದಂಪತಿಗಳು ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸುರೇಶ್ ಅವರಿಂದ. ಸುರೇಶ್, ಈ ಮಗು ಹುಟ್ಟಿ ಸುಮಾರು ಎಷ್ಟು ದಿನಗಳಾಯ್ತು? ಡಾಕ್ಟರ್ ಈ ಡಿಫೆಕ್ಟ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ವಿಜಯ್, ಈ ಹಾವೇರಿಯ ನೆಲೋಗಲ್ನ ಈ ಶಹೀನಾ ಮತ್ತು ಬಶೀರ್ ದಂಪತಿಗೆ ಈ ಮಗು ಜನ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 7 ದಿನಗಳ ಹಿಂದೆ ಜನನವಾಗಿರುವಂತದ್ದು. ಹುಟ್ಟಿದಕ್ಕಿಂತ ಮುಂಚೆ ಏನ್ ಮಗು ಗರ್ಭದಲ್ಲಿತ್ತು, ಆ ಸಂದರ್ಭದಲ್ಲಿ ಚೆನ್ನಾಗಿ ಮಗುವಿನ ಬೆಳವಣಿಗೆ ಆಗಿತ್ತು. ಆದ್ರೆ ಹುಟ್ಟಿದ ಏನು ಡೆಲಿವರಿಯ ನಂತರ ಈ ಮಗು ಆ 2 ಕಣ್ಣಿನ ಪೊರೆಗಳು ಕೂಡ್ಕೊಂಡಿದೆ. ಹೀಗಾಗಿ ಮಗುವಿಗೆ ಇದರ ಕಣ್ಣು ಕಾಣ್ತಾ ಇಲ್ಲ. ಇದ್ರ ಜೊತೆಗೇನೆ ಆ ಕೈ ಮತ್ತು ಕಾಲಿನ 2 ಬೆರಳುಗಳು ಸಹ ಒಟ್ಟಿಗೆ ಕೂಡ್ಕೊಂಡಿದ್ದಾವೆ. ಈ ನೆಲೆಯಲ್ಲಿ ಆ ಒಂದು ಏನು ಕಣ್ಣಿನ ಪೊರೆಗಳು ಆ ಮಗು ಕಣ್ಣು ಕಾಣಿಸ್ಬೇಕಂತಂದ್ರೆ ಆ ಕಣ್ಣಿನ ಪೊರೆಗೆ ಒಂದು ಪ್ಲಾಸ್ಟಿಕ್ ಸರ್ಜರಿನ ಮಾಡ್ಬೇಕಂತ ವೈದ್ಯರು ಹೇಳ್ತಾ ಇದ್ದಾರೆ. ಆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ನಂತರ ಆ ಕಣ್ಣಿನ ಪೊರೆಗಳನ್ನ 2 ಕೂಡ ಓಪನ್ ಮಾಡಲಾಗುತ್ತೆ. ಓಪನ್ ಮಾಡಿದ ನಂತರ ಒಳಗಡೆ ಕಣ್ಣಿನ ಗುಡ್ಡೆ ಏನಿರುತ್ತೆ, ಆ ಗುಡ್ಡೆಯ ಮೂಲಕ ಆ ಮಗುವಿಗೆ ದೃಷ್ಟಿ ಇದೆಯೋ ಇಲ್ಲ ಅನ್ನೋದನ್ನು ಅವಾಗ ಸ್ಪಷ್ಟ ಆಗುತ್ತೆ. ಅಲ್ಲಿವರೆಗೂ ಕೂಡ ಆ ಮಗುವಿಗೆ ಕಣ್ಣು ಬರುತ್ತೋ ಇಲ್ವೋ ಅನ್ನೋದು ಏನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಹೇಳ್ಬೇಕಂತಂದ್ರೆ ಮೊದಲು ಆ ಮಗುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕನ್ನುವಂಥದ್ದು ವೈದ್ಯರ ಒಂದು ಹೇಳಿಕೆ. ಆದ್ರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಆಗುತ್ತೆ. ಆದ್ರೆ ಇವು ಇಷ್ಟೊಂದು ಹಣ ಆ ದಂಪತಿಗಳ ಬಳಿ ಇಲ್ಲ. ಅವ್ರು ಪ್ರತಿನಿತ್ಯ ಕೂಲಿ ಮಾಡಿ ಜೀವನ ಮಾಡುವಂತವ್ರು. ಹೀಗಾಗಿ ಆ ದಂಪತಿಗಳು ತಮ್ಮ ಮಗುವಿಗೆ ಕಣ್ಣು ಬರ್ಬೇಕಂತ ಹೇಳಿ ಈಗ ಯಾರೋ ಆರ್ಥಿಕವಾಗಿ ನೆರವು ನೀಡಬೇಕಂತ ಸಾಕಷ್ಟು ಜನರಲ್ಲಿ ಕೂಡ ಮೊರೆ ಹೋಗ್ತಾ ಇದ್ದಾರೆ ವಿಜಯ. ಹಾಗೇನೆ ಈ ಮಗುವಿನ ಕೈಕಾಲುಗಳ ಬೆರಳುಗಳು ಕೂಡ ಕೂಡ್ಕೊಂಡಿದೆ, ಅಂಟ್ಕೊಂಡಿದೆ. ಸುರೇಶ್, ಈ ತರದ ವಿಚಿತ್ರ ಘಟನೆ ವೈದ್ಯರನ್ನ ಈ ಮೊದಲು ನೋಡಿದ್ರಂತ, ಏನ್ ಹೇಳ್ತಾರೆ ಈ ಬಗ್ಗೆ? ವಿಜಯ್ ಅಂತಂದ್ರೆ ಈ ರೀತಿ ಒಂದು ವಿಚಿತ್ರ ಘಟನೆ ಮಗುವನ್ನ ವೈದ್ಯರು ಹಿಂದೆ ನೋಡಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಅವರು ಕೂಡ ನೋಡಿರುವಂತದ್ದು. ಆ ಕೈಕಾಲಿನ ಬೆರಳುಗಳನ್ನ ಕೂಡ್ಕೊಂಡಿದ್ದಾವೆ. ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿವೆ. ಆದ್ರೆ ಕಣ್ಣಿನ ವಿಷಯಕ್ಕೆ ಬಂದಾಗ ಮಾತ್ರ ಆ ಕಣ್ಣಿನ ಪೊರೆಗಳು ಸಂಪೂರ್ಣವಾಗಿ ಕೂಡ್ಕೊಂಡಿರೋದ್ರಿಂದ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಅತ್ಯಗತ್ಯವಾಗಿದೆ. ಸರ್ಜರಿ ಮಾಡಿದ ಬಳಿಕವೇ ಆ ಕಣ್ಣಿನ ದೃಷ್ಟಿ ಇದೆ ಇಲ್ಲ ಸ್ಪಷ್ಟ ಆಗುತ್ತೆ. ಅಲ್ಲಿವರೆಗೂ ಕೂಡ ಏನು ಕೂಡ ಗೊತ್ತಾಗಲ್ಲ ಅಂತ ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ ವಿಜಯ. ಈಗ ಹಾವೇರಿಲಿ ಇದೆಲ್ಲ ಸರ್ಜರಿ ಮಾಡೋದಕ್ಕೆ ಸೌಲಭ್ಯಗಳಿದೆಯಾ ಯಾವ್ದನ್ನ ಆಸ್ಪತ್ರೆಯಲ್ಲಿ, ಅಥವಾ ಅವ್ರು ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕಾಗತ್ತಾ? ಜೊತೆಗೆ ಯಾರನ್ನ ನೆರವಿನ ಹಸ್ತ ನೀಡೋಕೆ ಮುಂದಾಗಿದ್ದಾರಾ ಇವಾಗ, ಹೇಗೆ ಸುರೇಶ್? ವಿಜಯ ಅಂತಂದ್ರೆ ಹಾವೇರಿ ಜಿಲ್ಲಾಸ್ಪತ್ರೆ ಈ ಒಂದು ಸೌಲಭ್ಯಗಳಿಲ್ಲ. ಬೆಂಗಳೂರು ಅಥವಾ ಹುಬ್ಬಳ್ಳಿ ಅಥವಾ ದಾವಣಗೆರೆ ಇಲ್ಲಿ ಅದೊಂದು ಚಿಕಿತ್ಸೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆ ಇದುವರೆಗೂ ಕೂಡ ಯಾರು ಕೂಡ ಅವರ ನೆರವಿಗೆ ಬಂದಿಲ್ಲ. ಸಾಕಷ್ಟು ಜನ ಅವರ ಮನೆ ಕಡೆಗೆ ಬರ್ತಾ ಇದ್ದಾರೆ. ಇದರ ನಂತರ ಬಹುಶಃ ಇನ್ಯಾರು ಕೂಡ ಅವರ ನೆರವಿಗೆ ಬರುವ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿವೆ ವಿಜಯ. ಧನ್ಯವಾದ ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಜಿಲ್ಲಾ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಮರಕ್ಕನ್ ಅವರವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಿದ್ದಾರೆ. ಡಾಕ್ಟರ್, ಈ ಮಗುವಿನ ಈ ತರ ವೈಫಲ್ಯಕ್ಕೆ ಏನಂತ ಕರಿತೀರಾ? ಈ ತರದ ಕೇಸ್ ನೀವು ಈ ಮೊದಲೇನ ನೋಡಿದ್ರಾ, ಹೇಗೆ? ಮೇಡಮ್, ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಇಂತ ಬಹಳ ವೆರಿ ರೇರ್ ಕೇಸ್ ಇದೆ. ಇಟ್ಸ್ ವೆರಿ ರೇರ್ ಕೇಸ್. ದಿಸ್ ಪೇಷಂಟ್ ಅವ್ರು ಏನಾಗಿದೆ ಅಂದ್ರೆ 2 ಕಣ್ಣಿನ ರೆಪ್ಪೆಗಳು ಮುಚ್ಚೋಗಿದೆ. ಅದು ತೆಗಿತಾ ಇಲ್ಲ. ತೆಗೆದು ನಾವು ಅದನ್ನ ಒಳಗೆ ನೋಡ್ಬೇಕಂತಂದ್ರೆ ಕಣ್ಣು ಸರಿ ಇದೆಯೋ ಇಲ್ಲ ನೋಡ್ಬೇಕಾದ್ರೆ ಅದನ್ನ ಕಣ್ಣಿನ ರೆಪ್ಪೆ ಕಟ್ ಮಾಡಿ ಸರ್ಜರಿ ಮಾಡಿ ತೆಗೆದ ಮೇಲೆ ಗೊತ್ತಾಗೋದು. ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ಒಂದ್ ವೇಳೆ ಅದು ಮಗು ನಾರ್ಮಲ್ ವಿಷನ್ ಇರ್ಬೋದು ಒಳಗೆ, ಅಥವಾ ವೆಬ್ ನಾರ್ಮಲ್ ವಿಷನ್ ಇರ್ಬೋದು. ಅದ ಕಣ್ಣು ನಾವು ಪರೇ ತೆಗೆದ ಮೇಲೆ ಒಳಗಿನ ಮೇಲಿಂದ ಇದೆಯಲ್ಲ ರೆಪ್ಪೆ ಕೂಡ್ಕೊಂಡಿದಾವಲ್ಲ, ಅದನ್ನ ತೆಗೆದ ಮೇಲೆ ನಮ್ಗೆ ಗೊತ್ತಾಗತ್ತೆ. ಮತ್ತೆ ಎರಡನೇದಾಗಿ ಇಂಥ ಮಕ್ಕಳು ಬಹಳ ಲಕ್ಷಕ್ಕೊಂದು 2 ಸಿಗ್ಬೋದು ನಮ್ಗೆ. ಬಟ್ ಈವರೆಗೆ ನಮ್ಮ 30 ವರ್ಷ ನಾವು ಯಾವ್ದು ಈ ತರ ಮಕ್ಕಳು ನೋಡಿಲ್ಲ. ಎಬ್ನಾರ್ಮಲ್ ಇದು ಮೇ ಬಿ ಹೆರಿಡಿಟಿ ಇರ್ಬೋದು, ಅಥವಾ ಮೇ ಬಿ ಕಾನ್ಸಾಂಗ್ಯುನಸ್ ಮ್ಯಾರೇಜ್ ಅಂತಾರಲ್ಲ, ಈಗ ಅಣ್ಣನ ಮಗಳು ಮಾಡ್ಕೊಂಡು ತಂಗಿ ಮಗಳು ಮಾಡ್ಕೊಂಡು ಅಕ್ಕನ ಮಗಳು ಮಾಡ್ಕೊಂಡು ಅಂತ ಇರ್ತಲ್ಲ, ಅಂತವರಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಇದು ನ್ಯೂನತೆ. ಅದೇ ರೀತಿಯಾಗಿ ಮಗು ಕೈನೂ ಸಹಿತ ಇದಾಗಿದೆ. 2 ಕೈಗಳು ಕೂಡ ಮಡಚೋಗಿದಾವೆ. ಸೊ ಅದನ್ನು ಕೂಡ ಪ್ಲಾಸ್ಟಿಕ್ ಸರ್ಜರಿಯಿಂದ ನಾವು ಕರೆಕ್ಷನ್ ಮಾಡ್ಬೋದು. ಇದು 100% ಕರೆಕ್ಷನ್ ಮಾಡ್ಬೋದು. ಈ ಕಣ್ಣಿಂದ ಮಾತ್ರ ಹೇಳ್ಬೇಕಂದ್ರೆ ಕಣ್ಣು ನಾವು ಓಪನ್ ಮಾಡಿದ್ಮೇಲೆ ಗೊತ್ತಾಗೋದು ಕಣ್ಣು ಯಾವ ರೀತಿ ಇದೆ ಅಂತಂದು ನೋಡ್ಬೇಕಾದ್ರೆ ಕಣ್ಣು ತೆಗೆದು ಅದು ಪರ್ಯಾಯ ತೆಗೆದ ಮೇಲೆ ನೋಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಒಳಗಿಂದ ಮಗು ನಾರ್ಮಲ್ ವಿಷನ್ ಇದೆಯೋ ಅಥವಾ ವಿಷನ್ ಇಲ್ವೋ ಅಂತ ಹೇಳಿಕೆ ಈಗ ಕಷ್ಟ ಆಗುತ್ತೆ.
ಓಕೆ, ಒಂದು ವೇಳೆ ಕಣ್ಣಿನ ರೆಪ್ಪೆಗಳೆಲ್ಲ ಬಿಡಿಸಿದ ನಂತರ ದೃಷ್ಟಿ ಇಲ್ಲ ಅನ್ನೋದನ್ನ ಕಂಡು ಬಂದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬಹುದಾ? ಅಂದ್ರೆ ದೃಷ್ಟಿ ಬರೋಕೆ ಸಾಧ್ಯ ಆಗತ್ತಾ? ಆತರ ಏನೋ ಆಪರೇಷನ್ ಇದೆಯಾ? ಏನಂತೀರಾ ಡಾಕ್ಟರ್? ಅದು ಫಂಡೋಸ್ಕೋಪಿ ಅಂತ ಮಾಡ್ಬೇಕು. ಆ ಫಂಡೋಸ್ಕೋಪಿ ಅಂತ ಮಾಡಿದಾಗ ಒಳಗೆ ರೆಟಿನಾ ಅಂತ ಇರ್ತದೆ. ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ ಇಲ್ಲವೋ, ಅಥವಾ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಬೇರೆ ಬೇರೆ ತರದ ಈಗ ರೆಟಿನೋಪ್ಲಾಸ್ಟಿ ಅಂತ ಬರ್ತಾ ಇದೆ. ಆಮೇಲೆ ಅದ್ರೊಳಗೆ ಕಣ್ಣು ಐಬಾಲ್ನೊಳಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಐಬಾಲ್ ರಿಪ್ಲೇಸ್ ಮಾಡಬಹುದು. ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಬಟ್ ನಾವು ಫಸ್ಟ್ ನಾವು ಅದನ್ನ ಕಣ್ಣು ತೆಗೆದ ಹೊರತು ನಾವು ಏನು ಹೇಳಲಿಕ್ಕೆ ಆಗುದಿಲ್ಲ, ಕಷ್ಟ ಆಗುತ್ತೆ. ಅದನ್ನ ತೆಗೆದು ನೋಡಿದಾಗ ನಮ್ಗೆ ಗೊತ್ತಾಗೋದು ವೆದರ್ ಐಬಾಲ್ ಇಸ್ ಕರೆಕ್ಟ್, ರೆಟಿನಾ ಸರಿ ಇದೆಯಲ್ಲೋ, ಐಬಾಲ್ ಸರಿ ಇದೆಯೋ ನೋಡಿ ನಾವು ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ತಾಯಿ ಏನು ಪ್ರೆಗ್ನೆನ್ಸಿಯಲ್ಲಿ ಇರ್ತಾಳೆ, ಅವಳು ಆ ಟೈಮಿಗೆ ಸ್ಕ್ಯಾನಿಂಗ್ ಎಲ್ಲ ಹೋಗಿರ್ತಾಳೆ, ಆ ಸ್ಕ್ಯಾನಿಂಗ್ ನಲ್ಲಿ ಡಿಫೆಕ್ಟ್ ಇರೋದೆಲ್ಲ ಗೊತ್ತಾಗಲ್ವಾ ಡಾಕ್ಟರ್? ಈ ಡಿಫೆಕ್ಟ್ ಸ್ವಲ್ಪ ರೇರ್, ಗೊತ್ತಾಗೋದು ಇಮಿಡಿಯೇಟ್ ಗೊತ್ತಾಗೋದಿಲ್ಲ. ಲೇಟೆಸ್ಟ್ ಸ್ಟೇಜ್ ಅಬೌಟ್ 8-9 ಮಂತ್ಸ್ ಹಿಂಗೇನು ಮಾಡಿದ್ರೆ ಏನಾದ್ರು ಒಂದ್ಸಲ ಗೊತ್ತಾಗಬಹುದು. ಇವಾಗ ಏನೆಲ್ಲ ಸರ್ಜರಿ ಮಗು ಮಾಡಿಸ್ಕೋಬೇಕು ಅಂತ ಹೇಳ್ತೀರಾ? ಹೌದು. ಯಾವ ತರದ ಸರ್ಜರಿ ಒಳಪಡ್ಬೇಕಾಗತ್ ಮಗು ಈಗ? ಅದು ಪ್ಲಾಸ್ಟಿಕ್ ಸರ್ಜರಿ ಅಂತೀವಿ ನಾವು. ಪ್ಲಾಸ್ಟಿಕ್ ಸರ್ಜರಿ, ಕೈಗಂತೂ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಲೇಬೇಕು. ಕಣ್ಣಿಗೂ ಕೂಡ ಅದೇನು ರೆಪ್ಪೆ ಮುಚ್ಚಿದೆ ಅಲ್ಲ ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ತೆಗಿತಾರೆ, ಓಪನ್ ಮಾಡ್ತಾರೆ. ಓಪನ್ ಮಾಡಿದ ಮೇಲೆ ದೆನ್ ಹ್ಯಾವ್ ಟು ಡಿಸೈಡ್ ಅದಕ್ಕೆ ಕಣ್ಣು ನಾರ್ಮಲ್ ಇದೆಯಾ ಒಳಗಡೆ ಅಥವಾ ನಾರ್ಮಲ್ ಇಲ್ವಾ, ಅಥವಾ ಅದನ್ನ ಏನ್ ಮಾಡ್ಬೇಕಂತ ಅನ್ನೋದು ಆಮೇಲೆ ಡಿಸೈಡ್ ಮಾಡ್ಬೇಕಾಗುತ್ತೆ. ಅಲ್ಲಿ ಮಟ್ಟ ನಮಗೆ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಧನ್ಯವಾದ ಡಾಕ್ಟರ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡೋದಕ್ಕೆ. ಈಗ ಈ ಮಗುವಿನ ಅಜ್ಜನಾದಂತ ನೂರ್ ಮೊಹಮ್ಮದ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್ ಅವರೇ, ನಿಮ್ಮ ಮೊಮ್ಮಗುಗೆ ಈ ತರ ಒಂದು ಅಂಗವೈಕಲ್ಯ ಇದೆ, ಏನ್ ಹೇಳ್ತೀರಾ ಈ ಬಗ್ಗೆ? ವೈದ್ಯರು ಇವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅಂತ ಇದ್ದಾರೆ, ಮಾಡಿಸಕ್ ಮುಂದಾಗ್ತೀರಾ ಹೇಗೆ? ಈಗ ಸರ್ಜರಿ ಮಾಡಿಸಬಹುದ್ರಿ ಮೇಡಮ್ ಅವ್ರ. ಫಸ್ಟ್ ಗೆ ಅದು ನಾವೀಗ ಮೆಡಿಕಲ್ ಅಲ್ಲಿ ಎಲ್ಲ ಇಲ್ಲಿ ತೋರಿಸಿದೇವ್ರಿ ಮೇಡಮ್ ಅವ್ರ. ಸ್ಟಾರ್ಟಿಂಗ್ ತೋರಿಸಿದ್ವಿ, ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಮೇಡಮ್ ಅವ್ರ. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನಮ್ಗೆ ಏನು ಯಾವ್ದು ಏನು ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾರ್ಮಲ್ ಅಂತ ಹೇಳಿದ್ರಿ. ಹೇಳಿಂದ ಆಮೇಲೆ ಈಗ ಅವ್ರಿಗೆ ಈಗ ನಮ್ಮ ಮನೆಯವ್ರನ್ನ ಕರ್ಕೊಂಡು ಒಬ್ಬನ ಯಾರು ಸ್ಕ್ಯಾನ್ ಮಾಡ್ಬೇಕಾದ್ರೆ ಅವ್ರಿಗೆ ಯಾರಿಗೆ ತೋರಿಸ್ಲಿಲ್ರಿ ಅವ್ರು ಸ್ಕ್ಯಾನ್ ಮಾಡೋರು. ಆಮೇಲೆ ಅದು ಅಂದ್ರೆ ಈಗ ಅವು ಹೆಚ್ಚಿಂದ ನಾವು ಇದು ಮಾಡಾಕ ನಮ್ಗ ಏನಷ್ಟು ಶಕ್ತಿ ಇಲ್ರಿ, ನಾವು ಬಡವ್ರ ಅದಾವ್ರಿ. ಈಗ ಅದು ಮೊದ್ಲಾಗಿತ್ತು ಅಂತಾರ ಅಡ್ವಾನ್ಸ್ ಆಗಿ ಏನಾರ ಮಾಡಿದ್ರಪ್ಪ ಅಂತ ಇದನ್ನ ಮಾಡ್ಬೇಕತ್ರಿ. ಆದ್ರೆ ಸ್ಕ್ಯಾನಿಂಗ್ ಅಲ್ಲಿ ಮೊಹಮ್ಮದ್ ಅವರೇ, ಸ್ಕ್ಯಾನಿಂಗ್ ಅಲ್ಲಿ ಇವೆಲ್ಲ ಗೊತ್ತಾಗಲ್ಲ ಅಂತ ಇವಾಗ ತಾನೇ ವೈದ್ಯರ ನಮ್ಮೊಂದಿಗೆ ಮಾತನಾಡಿ ಹೇಳಿದ್ರು. ಸೊ ಅವ್ರದೆಲ್ಲ ಏನು ತಪ್ಪಿಲ್ಲ. ಇದೇನ ಸಂಬಂಧಗಳ ಒಳಗೆ ಮದ್ವೆ ಆದ ಸಂಬಂಧನ ಇದು ಹೇಗೆ? ಇದು ಈಗ ಮಾವನ್ ಮಗಳ್ರಿ ಮಾಡಿ ಮೇಡಮ್ ಅವ್ರು ಮಾಡ್ಕೊಂಡ್ರ. ಈಗ ಅವ್ರು ನಮ್ಮ ಅಕ್ಕನ ಮಗ ಕೊಟ್ಟಿರೋದ್ರಿ ಇವನಿಗೆ. ಓಕೆ, ಈಗ ಹಾವೇರಿ ಬಿಟ್ಟು ಬೇರೆ ಎಲ್ಲನ ಕರ್ಕೊಂಡು ಹೋಗಿದ್ರ ಈ ಮಗುನ? ಹಾವೇರಿಗೆ ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಬಂದ್ರಿ ಅದು ಇದು ಟ್ರೀಟ್ಮೆಂಟ್ ಗೆ. ಆಮೇಲೆ ಡೆಲಿವರಿಗೆ ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆ ಮಾಡಿಸಿದ್ರಿ. ನೆಕ್ಸ್ಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅವ್ರು ಡಾಕ್ಟರ್ ಕೇಳಿದ್ರು ಅಂತ ಇದೇನ್ ಮಾಡಾಗಲ್ಲ, ಏನದು ಸಾಧ್ಯ ಇಲ್ಲ, ಆಗ್ಲಿಲ್ಲ ಅಂತದ್ ಅವ್ರು ಡಾಕ್ಟರ್ ಹೇಳ್ತಾರೆ. ಹೇಳಿ ಆಮೇಲೆ ಅವರು ನೀವೇನ್ರ ಹೆಚ್ಚಿಂದ ಹಂಗ ಸಮಾಧಾನಕ್ಕೋಸ್ಕರ ಮತ್ತೆ ನೀವು ಬೇರೆ ಕಡೆ ಏನ್ ಹುಬ್ಳಿಗೆ ಹೋಗಿ ತೋರಿಸಬಹುದು ಅಂತ ಅನ್ನೋ ಮಾತು ಅಂದ್ರಿ ಅವ್ರು. ಈಗ ಇವ್ರ ಈಗ ದೊಡ್ಡ ಡಾಕ್ಟರ್ ಹಿಂಗ ಹೇಳಿದ್ಮೇಲೆ ನಮ್ಗೆ ಎಲ್ಲಿ ಹೋಗಕ್ ಧೈರ್ಯ ಆಗ್ಲಿಲ್ರಿ. ಹಲೋ ರೀ. ಓಕೆ, ಇವಾಗ ಏನ್ ಮಾಡ್ಬೇಕಂತ ಮುಂದೆ? ಈಗ ಅದಕ್ಕ ನಮಗ್ ಏನಾದ ಒಂದ್ ನಮೂನಿ ಇದಾಗಿದ್ರಿ, ನಾವ್ ಪರಿಸ್ಥಿತಿ ಕೆಟ್ಟೈತ್ರಿ. ಹೆಚ್ಚಿಂದ ಏನಾರ ಅದು ಜಾಸ್ತಿ ಏನಾರ ಅದಕ್ಕೆ ಇದಾಗ್ತೈತಿ ಅಂತಂದ್ರೆ ನಮ್ಗ್ ಮಾಡ್ಸಾಕ್ನು ಅಷ್ಟ ಅಂತ ಇದನ್ನು ಇಲ್ರಿ. ನಮ್ಗೆ ಯೋಗ್ಯತೆ ದುಡ್ಕೊಂಡ್ ತಿನ್ನರಿ ನಾವು. ಈ ಮಗು ಹುಟ್ಟು ಎಷ್ಟ್ ದಿನ ಆಗಿದೆ ಈಗ ಮೇಡಮ್ ಅವ್ರ? ಮೊಹಮ್ಮದ್ ಅವರೇ, ಈ ಮಗು ಹುಟ್ಟಿ ಎಷ್ಟ್ ದಿನ ಆಗಿದೆ? 7 ದಿವಸ ಆಯ್ತ್ರಿ ಮೇಡಮ್ ಅವ್ರ. 4ನೇ ತಾರೀಕಿಗೆ ಡೆಲಿವರಿ ಆಗಿದ್ರಿ, ಅದ್ ನೈಟ್ 2:30ಗೆ. ಅದೇ ಈಗ ಇದು 7 ದಿವಸ ಆತ್ರಿ. ಅದಕ್ಕ ಈಗ ನಮ್ಗ ಗೌರ್ಮೆಂಟ್ ನಿಂದ ಏನಾರ ಇದಕ್ಕ ಇದು ಪರಿಹಾರ ಮಾಡಿಕೊಡ್ತಾರೆ ಅಂತ ಬಗ್ಗೆನ ನಾವ್ ಮಾತಾಡಿದ್ರಿ ಮೇಡಮ್ ಅವ್ರ. ಓಕೆ, ಇವರ ತಂದೆ ತಾಯಿ ಇವಾಗ ಏನ್ ಹೇಳ್ತಾರೆ? ನೀವು ಮತ್ತೆ ಬೇರೆ ಡಾಕ್ಟರ್ನ ಸಂಪರ್ಕ ಮಾಡ್ತೀರಾ? ಇವಾಗ ನೀವ್ ನೆರವಿನ ಹಸ್ತಕ್ಕೆ ಈಗಾಗ್ಲೇ ಹೇಳಿದ್ದೀರಾ, ಅಂದ್ರೆ ಕೇಳ್ಕೊಂಡಿದ್ದೀರಾ ಯಾರನ್ನ ಸಹಾಯ ಮಾಡೋರು ಮುಂದೆ ಬನ್ನಿ ಅಂತ. ಆದ್ರೆ ಬೇರೆ ಡಾಕ್ಟರ್ಸ್ ಹತ್ರ ಏನೋ ಹೋಗೋರಿದ್ದೀರಾ, ಏನ್ ಮಾಡ್ತೀರಾ? ಈಗ ಬ್ಯಾರೆ ಡಾಕ್ಟರ್ ಕಡೆಗೆ ಅಂತ ಇಲ್ಲಿ ಮಕ್ಕಳ ಹಾಸ್ಪಿಟಲ್ ಅಂತ ಶಿವಜ್ಯೋತಿ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಕೇಳಿದ್ರು ಸರ್ ಮೇಡಮ್ ಅವ್ರ. ಅವು ಡಾಕ್ಟರ್ ಚೆಕ್ ಮಾಡಿದ್ರು, ಎಲ್ಲ ಮಾಡಿದ್ರು. ಕಣ್ಣಿನಂತರೂ ಇದು ನನಗಂತೂ 90% ಅಂತೂ ಇದು ಡೌಟ್ ಆಗಲ್ಲ. ಇದು ಇನ್ನೇನ ಬೇಕಂದ್ರೆ ಹುಬ್ಳಿ ಬೇಕಂದ್ರೆ ನೀವು ಹೋಗಿ ಒಂದ್ಸರಿ ಕೇಳಿ ಬರ್ಬೋದು, ಆದ್ರೆ ಸ್ಪೆಷಲ್ ಐತಿ ಅದು ಅನ್ನ ಮಾತಂದ್ರೆ. ಅಂದಿದ್ದಕ್ಕೋಸ್ಕರ ನಾವು ಎಲ್ಲಿ ಮತ್ತ ಅದಕ್ಕೆ ಇವರು ಹಿಂಗ ಹೇಳ್ತಾರ, ಮತ್ತ ಅಲ್ಲಿ ಹೇಳ್ತಾರ, ಮತ್ ಬೇರೆ ಕಡೆ ಯಾರಿಗೆ ಇದು ಮಾತಾಡಿದ್ವಿ ಅಂತ ಇದನ್ನ ಹೇಳ್ತಾರೆ. ಹಂಗಾಗಿ ಏನೋ ತಿಳಿದಂಗಾಗಿ ನಮ್ಗೇನು ಬುದ್ಧಿ ಗೊತ್ತಾಗ್ಲಿಲ್ದಂಗ ಆಗ್ಬಿಟ್ಟದ್ರಿ ಮೇಡಮ್ ಅವ್ರ. ಎಲ್ಲಿ ಡಾಕ್ಟರ್ ಹೇಳಿದ್ರೆ ಈಗ ಅವ್ರು ಯಾರು ಇದನ್ನ ಹೇಳ್ತಾರ್ರಿ. ಆಮೇಲೆ ನಮಗೆ ಈಗ ಕಣ್ಣಿಂದಿಲ್ಲ ಅಂತ ಕೈಕಾಲರ ಇದಾಗಿರೋ ಕೋಲ್ಡ್ ಆಗಿರೋದು ಅದನ್ನಾರ ಸ್ಕ್ಯಾನ್ ಆಗಿ ಹೇಳ್ಬೇಕಲ್ರಿ ಮೇಡಮ್ ಅವ್ರ. ಈಗ ಅಗ್ದಿ ಮತ್ತೆ ಸ್ಥಿತಿ ಕೆಟ್ಟಿತ್ತು ಅಂತಂದ್ರೆ ಮತ್ತೆ ಅವ್ರಿಗೆ ಮೊಹಮ್ಮದ್, ನಮ್ಮ ಜೊತೆ ಈಗಾಗಲೇ ವೈದ್ಯರು ಮಾತನಾಡಿದ್ರು, ಇದೆಲ್ಲ ಗೊತ್ತಾಗಲ್ಲ ಸ್ಕ್ಯಾನಿಂಗ್ ಅಲ್ಲಿ ಅಂತ ಅಷ್ಟೇ ಹೇಳ್ತಾರ ಅವರು.
ಇಷ್ಟು ಸೂಕ್ಷ್ಮವಾಗಿರೋದೆಲ್ಲ ಗೊತ್ತಾಗಲ್ಲ ಅಂತ ಕೂಡ ವೈದ್ಯರು ನಮ್ಗೆ ಸ್ಪಷ್ಟಪಡಿಸಿದ್ದಾರೆ. ಮೊಹಮ್ಮದ್ ಅವರೇ, ಧನ್ಯವಾದ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಈಗ ವೈದ್ಯರಾದಂತ ವಸ್ತ್ರದವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಸ್ತ್ರದವರೇ, ಏನ್ ಹೇಳ್ತೀರಾ ಈ ಕೇಸ್ ಬಗ್ಗೆ? ನಿಮ್ ಸರ್ವಿಸ್ ನಲ್ಲಿ ಇಂಥ ಕೇಸ್ನ ನೋಡಿದ್ರ ಈ ಮೊದ್ಲು? ಹಿಂದೆ ಆಗ್ತಾವ್ ಬಿಡ್ರಿ ಮೇಡಮ್, ಆಗುದಿಲ್ಲ ಅಂತಲ್ಲ. ಇದು ನೋಡ್ರಿ ರೇರ್ ಕೇಸ್ ಆಗ್ತಾವು. ಇದು ಕ್ಲೆಫ್ಟ್ ಪೈಲಟ್ ಅಂತ ಹುಡ್ತಾವಲ್ರಿ ಮೇಡಮ್, ಸೀಡ್ ತುಟಿ ಆಮೇಲೆ ಕ್ಲೆಫ್ಟ್ ಪೈಲಟ್ ಅಂತ ಹುತ್ತುರ್ತಿ ಆಗಿರೋದಿಲ್ರಿ ಮೇಡಮ್. ಇದು ಅಬ್ನಾರ್ಮಲಿಟಿ. ಹಂಗ ಇದು ಒಂದು ಕಣ್ಣಿನ ಅಬ್ನಾರ್ಮಲಿಟಿ. ಎರಡು ರೆಪ್ಪಿ ಕೂಡಿದ್ದದು. ರೆಪ್ಪಿ ಎರಡು ಬೇರೆ ಬೇರೆ ಆಗಿಲ್ಲ, ಮೇಲಿಂದ ಮೇಲೆ ಕೆಳಗಿಂದ ಕೆಳಗ ಆಗಿಲ್ಲ, ಎರಡು ಕೂಡ್ಕೊಂಡಿದಾವೆ. ಗೊತ್ತಾಗುತ್ತೆ. ಮಗುವಿನ ಫ್ಯಾಮಿಲಿ ಏನ್ ಹೇಳುತ್ತೆ ಅಂದ್ರೆ, ನಮಗ್ ಸ್ಕ್ಯಾನಿಂಗ್ ಅಲ್ಲಿ ತಿಳಿಸ್ಬೇಕಿತ್ತು ಅಂತ ಈ ಮಗುವಿನ ಅಜ್ಜ ನಮ್ಗೆ ಈಗ ಹೇಳಿದ್ರು. ಇದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಲ್ಲ. ಸ್ಕ್ಯಾನಿಂಗ್ ಮಾಡ್ಸನ್ರಿ, ಸ್ಕ್ಯಾನಿಂಗ್ ಮಾಡ್ಸನ್ರಿ. ಅಲ್ಲಲ್ಲ, ಸ್ಕ್ಯಾನಿಂಗ್ ಅಂದ್ರೆ ಈ ಮಗು ತಾಯಿ ಹೊಟ್ಟೆಲಿ ಇರುವಾಗ ಗೊತ್ತಾಗುತ್ತೋ ಗೊತ್ತಾಗಲ್ವೋ? ಮಗು ತಾಯಿ ಹೊಟ್ಟೆಲಿ ಗೊತ್ತಾಗೋದಿಲ್ಲ. ಈಗ ಸ್ಕ್ಯಾನ್ ಮಾಡ್ಸನ್ರಿ, ಬೇಕಾದ್ರೆ ಗೊತ್ತಾಗುತ್ತೆ. ಒಳಗಿನ ಕಣ್ಣು ಹೆಂಗೈತಿ ಗೊತ್ತಾಗುತ್ತೆ, ಮೊದ್ಲು ಗೊತ್ತಾಗೋದಿಲ್ರಿ. ಓಕೆ, ಇವಾಗ ಕಣ್ಣಿನ ರೆಪ್ಪೆ ತೆರದಲ್ಲಿ ಅದಕ್ಕೆ ದೃಷ್ಟಿ ಬರೋ ಸಾಧ್ಯತೆಗಳು ಎಷ್ಟಿದೆ ಅಂತ ಹೇಳ್ತೀರಾ ವಸ್ತ್ರದವ್ರೆ? ಅಲ್ರಿ, ದೃಷ್ಟಿ ಬರೋ ಸಾಧ್ಯತೆ ಎಲ್ಲ ಕಣ್ಣು ನಾರ್ಮಲ್ ಇರಬಹುದು. ರೆಪ್ಪೆ ತೆಗೆದ ಮೇಲೆ ಇರ್ಬೋದು, ಹೌದಲ್ರಿ? ಕಣ್ಣು ನಾರ್ಮಲ್ ಇರ್ಬೋದು, ರೆಪ್ಪಿ ಡಿಫೆಕ್ಟ್ ಐತಿ ಅಂತ ಅನಿಸ್ತೈತಿ ನಮ್ಗ. ಏನ್ರಿ? ಓಕೆ, ಇದು ರೇರ್ ಕೇಸ್ ಅಲ್ಲ ಅಂತ ಹೇಳ್ತೀರಾ? ಇಂಥದ್ದು ನೂರಾರು ಕೇಸ್ ಇದೆ. ಸರಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸರಿ ಹೋಗುದಂದ್ರೆ ಅದು ರೆಪ್ಪಿ ಕಟ್ ಮಾಡಿ 2 ಪೀಸ್ ಮಾಡಿ ಅವು ಸೆಪರೇಟ್ ಮಾಡಿದಂದ್ರೆ ಮೇಲಿನ ರೆಪ್ಪಿ ಮೇಲೆ ಕೆಳಗಿನ ರೆಪ್ಪಿ ಕೆಳಗೆ ಬಂದ್ರೆ ಕಣ್ಣು ಕಾಣಿಸ್ತಾವ್ರಿ. ಕಣ್ಣು ಮಾಡಿದ್ರೆ ಅವು ಕಣ್ಣು ಹೆಂಗದಾವು ಇಲ್ಲ ನಾವು ಕೊಂಡೋಗಿ ಮಾಡಿ ನೋಡಿದ್ರೆ ಅದು ನಾರ್ಮಲ್ ಐತೆ ಇದು ಐತೆ ಗೊತ್ತಾಗಿ ಬಿಡ್ತೈತೆ ಅದು. ಓಕೆ, ಧನ್ಯವಾದ ವಸ್ತ್ರದವರೇ. ಇರ್ಲಿಕ್ಕಿಲ್ಲ ಅನಿಸ್ತೈತಿ ನನಗೆ. ಓಕೆ ಏನ್ರಿ ಮೇಡಮ್? ಓಕೆ, ಒಂದ್ ಮಾತಂದ್ರ ಇಂಗಿದ ಕಣ್ಣ ಏನಿಲ್ಲ, ಡೈಜೆಸ್ಟ್ ಬಲ್ಬಾಯ್ ಅಂತೇವ್ ನಾವು. ಕುಟ್ಟುತ್ತಿಗೆ ಕುಟ್ಟು ಕಣ್ಣ ಏನಿರ್ತಾವಲ್ಲ ಹಂಗಿಲ್ಲ, ಯಾಕ ಉಬ್ಬ ಐತಿ ಕಣ್ಣು. ಕಣ್ಣು ಒಳಗ ದೃಷ್ಟಿ ಐತೆ ಅನಿಸ್ತೈತಿ ನನಗೆ. ಸೊ ಕಣ್ಣೆಲ್ಲ ಇದೆ, ರೆಪ್ಪೆ ಮಾತ್ರ ತೆಗಿಬೇಕು ಅಂತ ಹೇಳ್ತಾ ಇದ್ದೀರಾ? ರೆಪ್ಪೆ ಕಟ್ ಮಾಡಿ ಎಲ್ಲಾ ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದೀರಾ ವಸ್ತ್ರದವರೇ? ಓಕೆ, ಧನ್ಯವಾದ ಸುವರ್ಣ ನ್ಯೂಸ್ ನೊಂದಿಗೆ ಮಾತಾಡೋದಕ್ಕೆ. ಈಗ ಮಗುವಿನ ತಾಯಿಯಾದಂತ ಶಾಹೀನಾ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಾಹೀನಾ ಅವರೇ, ಏನ್ ಹೇಳ್ತೀರಾ ನಿಮ್ಮ ಮಗು ಬಗ್ಗೆ? ಅದರ ದಿನನಿತ್ಯದ ಆಕ್ಟಿವಿಟಿ ಹೇಗಿದೆ? ಯಾವ ತರ ಇದೆ ಮಗು? ಮಗು ಆಕ್ಟಿವ್ ಆಗೈತ್ರಿ. ಮಗುನ್ ದೇಹದಾಗ ಏನ್ ಇದು ಇಲ್ರಿ, ತೊಂದ್ರೆ ಇಲ್ರಿ. ಓಕೆ, ಈಗ ಹಾಲೆಲ್ಲ ಕುಡಿಯತ್ತೆ, ನಾರ್ಮಲ್ ಆಗೇ ಇರುತ್ತಾ, ಹೇಗೆ? ನಾರ್ಮಲ್ ಆಗಿ ಇರ್ತೈತ್ರಿ ಅದು. ಅದ್ರ ನಮ್ ಕಣ್ಣಿಂದ ಬಾಳ ಸಮಸ್ಯೆ ಐತ್ರಿ, ಕಣ್ಣು ಕಾಣದ. ಎಷ್ಟ್ ದಿನ ಆಯ್ತು? ಆಮೇಲೆ ಇದು ಕೈಯನ್ನ ಬೆರಳು ಹತ್ಕೊಂಡಿದ್ರಿ, ಅಷ್ಟು 5 ಬೆರಳು, ಕಾಲನ್ ಬೆರಳು 5 ಈ ಕಡೆನ ಆ ಕಡೆ ಕೂಡ ಒಟ್ಟ ಹತ್ಕೊಂಡ್ ಅದಾವ್ರಿ. ಬಿಡಿಸಿ ಇಲ್ರಿ ಅವ್ ಕೈಗಳು. ಓಕೆ, ಈ ತರ ಒಂದು ಕೈ ಕಾಲ್ ಬೆರಳೆಲ್ಲ ಅಂಟ್ಕೊಂಡಿರೋದು ನಿಮ್ಮ ಕುಟುಂಬ ಅಥವಾ ನಿಮ್ ಯಜಮಾನ್ರ ಕುಟುಂಬದಲ್ಲಿ ಯಾವ್ದನ ಮಗುಗ್ ಈ ತರ ಆಗಿರೋದೇನ ಇದೆಯಾ? ಇಲ್ರಿ ಇಷ್ಟ ದಿನ ಆದ್ರ ನಾವು ಇಷ್ಟ ದಿನ ಆತಲ್ರಿ ನಮ್ ಫ್ಯಾಮಿಲಿ ಒಳಗ ಯಾರು ಇಲ್ರಿ ಹಂಗ ಅಂತ ಇಂತ ಹಿಂಗ ಕಣ್ಣು ಕೈ ಹಿಂಗೆಲ್ಲಾ ಇರದ್ರಿ. ನಮ್ ಗಂಡನ ಮನೆ ಫ್ಯಾಮಿಲಿ ಒಳಗ ಇಲ್ರಿ. ಓಕೆ, ಮಗು ಇದ ಫಸ್ಟ್ ಟೈಮ್ ರೀ ನಾವ್ ನೋಡಿದ್ದೆ ಈ ಮಗು. ನನ್ ಮಗು ನೋಡಿದ್ದೆ ನಾನು. ಈಗ ಮಗು ಎಲ್ಲ ಸಾಮಾನ್ಯ ಮಕ್ಕಳೆಲ್ಲ ಹೆಂಗಿರ್ತಾರೋ ಹಂಗೆ ಇದ್ಯಾ? ಬೇರೆ ಎಲ್ಲ ನೋಡಿದ್ರೆ ಈ ಕಣ್ಣೊಂದು ಮುಚ್ಚಿದೆ ರೆಪ್ಪೆ ಅನ್ನೋದ್ ಬಿಟ್ರೆ ಬೇರೆ ಎಲ್ಲ ಸಾಮಾನ್ಯವಾಗಿದ್ಯಾ? ನಿಮ್ಗೇನ್ ಅನ್ಸತ್ತೆ? ನಮಗಿಲ್ರಿ, ನಮ್ ಮಗು ಆಡ್ಬೇಕು ನೋಡ್ಬೇಕು ನಾವು. ನಮ್ದು ಫಸ್ಟ್ ಇಂದ ಮಗು ಇದೆ. ಓಕೆ, ಧನ್ಯವಾದ ಶಾಹೀನಾ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡೋದಕ್ಕೆ. ಹಾವೇರಿಯ ನೀಲೋಗಲ್ನಲ್ಲಿ ವಿಚಿತ್ರ ಮಗುವೊಂದು ಜನಿಸಿದೆ. ಮಗುವಿನ 2 ಕಣ್ಣಿನ ಪೊರೆಗಳು ಕೂಡ ಕೂಡ್ಕೊಂಡಿದ್ದು, ಕೈಕಾಲಿನ ಬೆರಳು ಸಹ ಕೂಡ್ಕೊಂಡಿವೆ. 7 ದಿನದ ಈ ಮಗುವಿಗೆ ಕಣ್ಣಿನ ಪೊರೆಗಳು ಕೂಡ್ಕೊಂಡಿರೋದ್ರಿಂದ ದೃಷ್ಟಿ ಇದೆಯೋ ಇಲ್ವೋ ಅಂತ ತಿಳಿಯೋಕೆ ವೈದ್ಯರು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಆದರೆ ಬಡತನದಲ್ಲಿರೋ ಮಗುವಿನ ಪೋಷಕರು ಮಗುವಿನ ಚಿಕಿತ್ಸೆಗಾಗಿ ಪರದಾಡ್ತಾ ಇದ್ದಾರೆ. ಹೀಗಾಗಿ ಈ ದಂಪತಿಗಳು ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸುರೇಶ್ ಅವರಿಂದ. ಸುರೇಶ್, ಈ 7 ದಿನಗಳ ಮಗುವಿಗೆ ಡಿಫೆಕ್ಟ್ ಇದೆ ಕೈಕಾಲುಗಳ ಬೆರಳಲ್ಲಿ, ಹಾಗೇನೆ ಕಣ್ಣಿನ ರೆಪ್ಪೆ ಕೂಡ ತೆರ್ಕೊಂಡಿಲ್ಲ. ಇದು ಎಂತ ಡಿಫೆಕ್ಟ್ ಅಂತ ಇವಾಗ ಡಾಕ್ಟರ್ ಹೇಳಿದ್ದಾರೆ. ಯಾರನ್ನ ನೆರವಿನ ಹಸ್ತ ಚಾಚೋಕ್ ಬಂದಿದ್ದಾರಾ ಇಲ್ಲಿ ತನಕ? ಹೇಗೆ ಸುರೇಶ್?
ವಿಜಯ್ ಅಂತಂದ್ರೆ ಏನು ಮಗುವಿನ ಒಂದ್ ಕಡೆ ಎರಡೂ ಕಣ್ಣಿನ ರಕ್ತಗಳು ಕೂಡ್ಕೊಂಡಿದೆ, ಜೊತೆಗೇನೆ ಕೈ ಮತ್ತು ಕಾಲಿನ ಬೆರಳುಗಳು ಕೂಡ ಕೂಡ್ಕೊಂಡಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅದು ಕಳೆದ 7 ದಿನಗಳ ಹಿಂದೆ ಹಾವೇರಿ ಜಿಲ್ಲಾಸ್ಪತ್ರೆ ಜನವಾಯಿತು. ಆ ಬಳಿಕ ಇತ್ತೀಚೆಗೆ ಅದು ಇವತ್ತೇ ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ಈಗ ವರದಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅವರ ಮನೆ ಕಡೆ ಈಗ ಬರ್ತಾ ಇದ್ದಾರೆ. ಹಿನ್ನೆಲೆ ಗ್ರಾಮಸ್ಥರು ಕೂಡ ಒಂದು ಏನು ಸಾಧ್ಯವಾದಷ್ಟು ಒಂದು ನೆರವು ನೀಡುವ ಒಂದು ಭರವಸೆಯನ್ನು ಕೂಡ ಕುಟುಂಬಕ್ಕೆ ನೀಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಭವಿಷ್ಯ ಸಾಯಂಕಾಲದ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಅವರಿಗೊಂದು ನೆರವಿನ ಹಸ್ತ ಒಂದು ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತದೆ. ಯಾಕಂದ್ರೆ ಏನು ಮುಂಜಾನೆ ನಂತರ ಈಗಿನ ವರದಿ ಪ್ರಸಾರ ಆಯ್ತು, ಪ್ರಸಾರ ನಂತರ ಆ ಗ್ರಾಮದಲ್ಲಿ ಅಕ್ಕಪಕ್ಕದ ಅವ್ರ ಮನೆಯವರು ಇರ್ಬೋದು, ಬೇರೆ ಬೇರೆಯವರು ಕೂಡ ಇರ್ಬೋದು, ಆ ಚಿಕಿತ್ಸೆಗೆ ತಮಗೆ ಏನಾಗುತ್ತೆ ಅಷ್ಟೊಂದು ಹೆಲ್ಪ್ ಅನ್ನ ಮಾಡ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಯಾರು ಕೂಡ ದಾನಿಗಳು ಮುಂದೆ ಬಂದು ಆರ್ಥಿಕ ಒಂದು ಸಹಾಯ ನೀಡಿದ್ರೆ ಆ ಒಂದು ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಬಹುದು ಅಂತ ಹೇಳ್ಬೋದು. ವಿಜಯ, ಸುರೇಶ್, ಈಗ ಈ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಮಕ್ಕಳು ಜನಿಸಿರ್ತಾರೆ, ಅದರಲ್ಲಿ ಇದೇ ಪ್ರಥಮ ಮಗುನ ಈ ತರ ಒಂದು ಕೇಸ್ ನಲ್ಲಿ ಹುಟ್ಟಿರೋದು ಅಂತ ಡಾಕ್ಟರ್ ಏನ್ ಹೇಳ್ತಾರೆ ಈ ಬಗ್ಗೆ? ನಂತರ ಹಾವೇರಿ ಜಿಲ್ಲಾ ವೈದ್ಯಾಧಿಕಾರಿ ಮಹೇಶ್ ಮೇರ್ ಹೇಳೋ ಪ್ರಕಾರ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಇದುವರೆಗೂ ಕೂಡ ಇಂತ ಯಾವುದೇ ಮಗು ಜನಿಸಿರಲಿಲ್ಲ. ಇದೇ ಮೊದಲ ಮಗು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಜನನ ಆಗಿರುವಂತದ್ದು. ಅಂದ್ರೆ ಬೇರೆ ಕಡೆ ಈ ರೀತಿ ಮಗು ಜನನ ಆಗಿದೆ ಅನ್ನೋದು ಅವರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾಸ್ಪತ್ರೆ ಮತ್ತೆ ಇದು ಮೊದಲ ಮಗು ಈ ರೀತಿ ಜನನ ಆಗಿರುವಂತದ್ದು. ಇದು ಅವರಿಗೂ ಕೂಡ ಒಂದ್ ರೀತಿ ವಿಚಿತ್ರ ಅನ್ಸುತ್ತೆ. ಅವ್ರು ಹೇಳೋ ಪ್ರಕಾರ ಈ ರೀತಿಯ ಮಗು ಜನನ ಆಗಿರುವಂತದ್ದು ಬಹಳ ಚಾನ್ಸಸ್ ಬಹಳ ಕಡಿಮೆ ಇರ್ತವೆ. ಇದು ಅಲ್ಲೋ ಇಲ್ಲೊಂದು ಜನನ ಆಗಿರುವಂತ ಮಾತನ್ನ ಅವರು ವೈದ್ಯಾಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಿಜಯ, ಎಷ್ಟು ಖರ್ಚಾಗಬಹುದು ಅಂತ ವೈದ್ಯರನ್ನ ಹೇಳಿದ್ದಾರೆ ಸುರೇಶ್? ಹೇಗೆ ವಿಜಯ್ ಅಂತಂದ್ರೆ ಇದ್ರ ಬಗ್ಗೆ ಇನ್ನು ಕೂಡ ಅವರು ಸ್ಪಷ್ಟವಾದ ಎಷ್ಟು ಖರ್ಚಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿಲ್ಲ. ಅವ್ರು ಹೇಳುವಂತದ್ದು ಅಂತ ಕಣ್ಣಿನ ಪೊರೆ ತೆಗಿಬೇಕು, ಪೊರೆ ತೆಗೆದ ನಂತರ ಆ ದೃಷ್ಟಿ ಇದೆಯೋ ಅದು ಇಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಅದು ಏನು ಕೂಡ ಗೊತ್ತಾಗುವಂತದ್ದು. ಆ ಪೊರೆ ತೆಗೆಬೇಕಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವಂತ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ವಿಜಯ, ಮಗುವಿನ ದಿನನಿತ್ಯದ ಆಕ್ಟಿವಿಟಿ ಕಳೆದ 7 ದಿನಗಳಲ್ಲಿ ಯಾವ ತರ ಇದೆ? ಬೇರೆ ಮಕ್ಕಳ ತರನೇ ತನ್ನ ಎಲ್ಲಾ ಚಲನವನ್ನ ಇದೆಯಾ? ಹಾಲು ಕುಡಿಯೋದಾಗಿರ್ಬಹುದು, ಅಳುವುದಾಗಿರ್ಬಹುದು, ಇದೆಲ್ಲ ಯಾವ ತರ ಇದೆ ಅಂತ ಹೇಳ್ತಾರೆ ಮಗುವಿನ ತಂದೆ ತಾಯಿ ಸುರೇಶ್? ವಿಷಯ ಅಂತಂದ್ರೆ ಏನು ಮಗು ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಅಳುತ್ತೇಳ ಆಡಿಸುವಂತದ್ದು, ಹಾಲು ಕುಡಿಯುವಂತದ್ದು, ಅದೇ ರೀತಿ ಈ ಮಗುವಿನ ಚಟುವಟಿಕೆಗಳು ಕೂಡ ದಿನನಿತ್ಯ ನಡೀತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಕೇವಲ ಕಣ್ಣಿನ ಪೊರೆಗಳು ಮಾತ್ರ ಕೂಡ್ಕೊಂಡಿದ್ದಾವೆ. ಇದ್ರ ಜೊತೆಗೇನೆ ಆ ಕೈ ಕಾಲಿನ ಬೆರಳುಗಳು ಕೂಡ್ಕೊಂಡಿರೋದು. ಇದು ಹೊರತುಪಡಿಸಿದ್ರೆ ಎಲ್ಲಾ ಚಟುವಟಿಕೆಗಳು ಉಳಿದ ಮಗುವಿನಂತೆನೆ ಆ ಮಗುವಿನಲ್ಲೂ ಕೂಡ ಇದೆ. ಆದ್ರೆ ತಂದೆ ತಾಯಿಗೆ ದುಃಖ ಇರುವಂತಂದ್ರೆ ಆ ಮಗುವಿನ ಕಣ್ಣು ಬರಬೇಕು. ಆ ಕಣ್ಣು ಬಂದ್ರೆ ಯಾಕಂದ್ರೆ ಇದು ಅವರ ಮೊದಲ ಮಗು ಇದು. ಈ ಹಿನ್ನೆಲೆಯಲ್ಲಿ ಆ ಮಗುವಿನ ಕಣ್ಣು ತೆರೆಸಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ಅವ್ರು ಸಾಕಷ್ಟು ಅಂತಂದ್ರೆ ಬಡತನದಲ್ಲಿರೋದ್ರಿಂದ ಅವರಿಗೆ ಆರ್ಥಿಕ ನೆರವಿನ ಅವಶ್ಯಕತೆ ಇದೆ. ಯಾಕಂದ್ರೆ ಆ ಮಗುವಿನ ಉಳಿದ ದೇಹಗಳಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಕೂಡ ಕಂಡು ಬಂದಿಲ್ಲ. ವಿಜಯ, ಸುರೇಶ್, ಈಗ ಒಂದ್ ವೇಳೆ ಇವ್ರಿಗೆ ಸಹಾಯ ಹಸ್ತ ಸಿಕ್ಕಲ್ಲಿ ಇವ್ರಿಗೆ ಹಾವೇರಿಲಿ ಎಲ್ಲ ಸೌಲಭ್ಯಗಳಿದೆಯಾ ಅಥವಾ ಹುಬ್ಬಳ್ಳಿಗೆ ಹೋಗ್ಬೇಕಾಗುತ್ತಾ? ತಪ್ಪಿದ್ರೆ ಬೆಂಗಳೂರಿಗೆ ಬರ್ಬೇಕಾಗತ್ತಾ? ಎಲ್ಲಿ ಫೆಸಿಲಿಟೀಸ್ ಇದೆ ಅಂತ ಇವಾಗ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ? ವಿಜಯ್ ಅಂತಂದ್ರೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿ ಒಂದು ಚಿಕಿತ್ಸೆ ಮಾಡೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇದ್ದಾಗಿಲ್ಲ. ಇವರು ಹುಬ್ಬಳ್ಳಿ ಕಿಮ್ಸ್ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗೋದಕ್ಕೂ ಕೂಡ ಇವರು ನೆರವಿದ್ದಾರೆ, ಆದ್ರೆ ಸಿದ್ಧರಿದ್ದಾರೆ. ಆದ್ರೆ ಇವರಿಗೆ ಅಲ್ಲಿ ಹೋಗ್ಬೇಕಂತ ಚಿಕಿತ್ಸೆ ಮಾಡೋದಕ್ಕೆ ಯಾರು ನೆರವು ನೀಡಿದ್ರೆ ಅವ್ರು ತಾವು ಎಲ್ಲಿ ಬೇಕಾದ್ರೂ ಹೋಗ್ತೀವಿ, ನಮ್ಮ ಮಗುವಿಗೆ ಕಂಡು ಬಂದ್ರೆ ಸಾಕೇನೋ ಮಾತ್ರ ಇವರ ಒಂದು ಮನವಿ. ವಿಜಯ, ಈಗ ಕಣ್ಣಿನ ಡಾಕ್ಟರ್ ಏನ್ ಹೇಳ್ತಾರೆ ಸುರೇಶ್? ದೃಷ್ಟಿ ಬರೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಒಬ್ಬರು ಹೇಳ್ತಾರೆ ಪೊರೆ ತೆಗೆಯೋದಷ್ಟೇ ಬಾಕಿ ಇದೆ, ಕಣ್ಣಿದೆ ಮಗುಗೆ, ಕಣ್ಣಿನ ದೃಷ್ಟಿ 100% ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮೊಂದಿಗೆ ಇವಾಗ ಮಾತಾಡಿದಂತ ಡಾಕ್ಟರು. ಆದ್ರೆ ನಿಮ್ಗೆ ತಿಳಿದ ಮಟ್ಟಿಗೆ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ? ಎಷ್ಟರ ಮಟ್ಟಿಗೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ? ವಿಜಯ್ ಅಂತಂದ್ರೆ ನಾವು ಮುಂಜಾನೆ ಇಬ್ಬರು ವೈದ್ಯರ ಸಂಪರ್ಕ ಮಾಡಿದಾಗ ಡಾಕ್ಟರ್ ಮರೇಕ್ ಮೇಲೆ ಹೇಳೋ ಪ್ರಕಾರ ಕಣ್ಣಿನ ಪೊರೆಯನ್ನ ಮೊದಲು ತೆರಿಬೇಕು. ತೆರೆದ ನಂತರ ಅದು ಒಳಗಡೆ ಕಣ್ಣಿನ ಏನು ದೃಷ್ಟಿ ಗುಡ್ಡೆ ಏನಿರುತ್ತೆ ಅದು ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇನ್ನೊಬ್ಬ ಕಣ್ಣಿನ ತಜ್ಞರಾದಂತ ಡಾಕ್ಟರ್ ವಸ್ತ್ರ ಹೇಳೋ ಪ್ರಕಾರ ಖಂಡಿತವಾಗಿ ಆ ಚಿಕಿತ್ಸೆ ಸರ್ಜರಿ ಮಾಡಿ ಆ ಕಣ್ಣಿನ ಪೊರೆಯನ್ನ ಓಪನ್ ಮಾಡಿದ್ರೆ ಸಾಕು, 100ಕ್ಕೆ 100ರಷ್ಟು ಕಂಡು ಬರುವ ಸಾಧ್ಯತೆಗಳಿದೆ. ಯಾಕಂದ್ರೆ ಆ ರೀತಿ ಅದು ಕೇವಲ ಒಂದು ಪೊರೆ ಮಾತ್ರ ಮೇಲ್ಗಡೆ ಬೆಳೆದು ಬಂದು ಕೂಡಿದೆ. ಆ ಹಿನ್ನೆಲೆ ಒಳಗಡೆ ಯಾವುದೇ ರೀತಿ ತೊಂದರೆಗಳು ಆಗಿರುವ ಸಾಧ್ಯತೆಗಳು ಇಲ್ಲ ಅನ್ನೋ ಮಾತನ್ನ ಕಣ್ಣಿನ ತಜ್ಞರಂತ ವಸ್ತ್ರದ ಹೇಳುವಂತ ಮಾತು. ಅಲ್ಲಿ ನೋಡಿದಾಗಲೂ ಕೂಡ ಯಾಕಂದ್ರೆ ಕಣ್ಣಿನ ಪೊರೆಗಳು ಮಾತ್ರ ಕೂಡಿರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಹಿನ್ನೆಲೆಯಲ್ಲಿ ಒಳಗಡೆ ಆ ಕಣ್ಣಿನ ದೃಷ್ಟಿಗಳಿದ್ದಾವೆ, ಅವು 100ಕ್ಕೆ 100ರಷ್ಟು ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ವಿಜಯ, ಧನ್ಯವಾದ ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಐಪಿಎಲ್ ಗೇಮ್ಗೆ ಇನ್ನಷ್ಟು ಕಳೆ ತುಂಬುವ ಚಿಯರ್ ಗರ್ಲ್ಸ್ ಸದಾ ಕಾಂಟ್ರವರ್ಸಿಯ ಸೆಂಟರ್ ಸ್ಪಾಟ್. ಈಗ ಇದಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ಘಟನೆ ನಡೆದಿದೆ. ಐಪಿಎಲ್ ಪಾರ್ಟಿಗಳ ಆಟಗಾರರ ಬಗ್ಗೆ ಅಕ್ರಮವಾಗಿ ಬ್ಲಾಗ್ ಒಂದರಲ್ಲಿ ಪಬ್ಲಿಷ್ ಮಾಡಿದ್ದಕ್ಕಾಗಿ ಚಿಯರ್ ಗರ್ಲ್ ಒಬ್ಬಳನ್ನ ಕಿತ್ತೊಗೆಯಲಾಗಿದೆ. ಈಕೆಯ ಹೆಸರು ಗ್ಯಾಬ್ರಿಯಾಲಾ ಪಾಸ್ಕೊಲೋಟೋ. ಈಕೆ ದಕ್ಷಿಣ ಆಫ್ರಿಕಾ ಮೂಲದ ಚಿಯರ್ ಲೀಡರ್. ಐಪಿಎಲ್ಗಾಗಿ ಭಾರತಕ್ಕೆ ಬಂದಿದ್ದ 40 ಮಂದಿ ಚಿಯರ್ ಗರ್ಲ್ಸ್ಗಳಲ್ಲಿ ಈಕೆ ಕೂಡ ಒಬ್ಬಳು. ಪ್ರತಿಷ್ಠಿತ ಮುಂಬೈ ಇಂಡಿಯನ್ಸ್ ತಂಡದ ಚಿಯರ್ ಲೀಡರ್ ಆಗಿ ಈಕೆ ಕಾಣಿಸಿಕೊಳ್ತಾ ಇದ್ಲು. ಕ್ರಿಕೆಟರ್ಗಳ ವೈಯಕ್ತಿಕ ಲೈಫ್ ಬಗ್ಗೆ, ಅವರ ಅಭಿರುಚಿಗಳ ಬಗ್ಗೆ ಈಕೆ ತನ್ನ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ಲು. ಅಲ್ಲದೆ ಆಟಗಾರರು ಮೈದಾನದಲ್ಲಿರೋ ಅಷ್ಟು ಇನ್ನೋಸೆಂಟ್ ಅಲ್ಲ, ಪಾರ್ಟಿಗಳಲ್ಲಿ ಅವರ ಆಟವೇ ಬೇರೆ ತರಹ ಇರುತ್ತೆ, ಚಿಯರ್ ಗರ್ಲ್ಸ್ಗಳ ಜೊತೆ ಆಟಗಾರರು ವರ್ತಿಸೋ ರೀತಿಯೇ ಬೇರೆ ಅಂತೆಲ್ಲ ಕೆಟ್ಟದಾಗಿ ಬರೆದುಕೊಂಡಿದ್ಲು. 22ರ ಹರೆಯದ ಪೀಟರ್ ಮ್ಯಾಟಿರ್ ಬಗ್ಗೆ. ಇದು ನಿಯಮ ಉಲ್ಲಂಘನೆ ಆಗಿದ್ದು, ಆದ್ದರಿಂದ ಆಕೆಯನ್ನ ತವರಿಗೆ ವಾಪಸ್ ಕಳಿಸಲಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗ್ಯಾಬ್ರಿಯಾಲಾ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನಗೆ ಮೋಸ ಆಗಿದೆ ಅಂತ ಹೇಳ್ಕೊಂಡಿದ್ದಾಳೆ. ಆದರೆ ಐಪಿಎಲ್ ಅಂದ್ರೆ ಇಂಡಿಯನ್ ಪೋಲಿ ಲೀಗ್ ಅನ್ನೋದು ಹೊಸ ಸ್ಲೋಗನ್ ಆಗಿದೆ. ಮನೆಯವರ ವಿರೋಧದ ನಡುವೆಯೂ ಪ್ರೀತಿಸಿ ಮದುವೆಗೆ ಯತ್ನಿಸಿದ ಪ್ರೇಮಿಗಳು ವಿಷ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಕೋರಮಂಗಲದಲ್ಲಿ. ಡಿಪ್ಲೊಮಾ ವಿದ್ಯಾರ್ಥಿನಿ ಹೇಮಾವತಿ ಮತ್ತು ಕೊರಿಯೋಗ್ರಾಫರ್ ಅರುಣ್ ಕುಮಾರ್ ವಿಷ ಸೇವಿಸಿದ ಪ್ರೇಮಿಗಳು. ಶನಿವಾರ ಯುವತಿ ಹೇಮಾವತಿ ವಿಷ ಸೇವಿಸಿದ್ರೆ ಭಾನುವಾರ ಅರುಣ್ ಕುಮಾರ್ ವಿಷ ಕುಡಿದಿದ್ದ. ವಿಷ ಸೇವಿಸಿದ ಹೇಮಾವತಿ ಚಿಕಿತ್ಸೆಯ ನಂತರ ಚೇತರಿಸಿಕೊಂಡು ವಾಪಸ್ ಬರ್ತಿದ್ದಾಗ ಪ್ರಿಯಕರನ ಸ್ಥಿತಿ ತಿಳಿತು. ಪ್ರಿಯಕರ ಬೋರಿಂಗ್ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಅರುಣ್ ಕುಮಾರ್ ಚಿಕಿತ್ಸೆ ಪಡಿತಾ ಇದ್ದ ಸುದ್ದಿ ತಿಳಿದ ಹೇಮಾವತಿ ಮನೆಯಿಂದ ತಪ್ಪಿಸಿಕೊಂಡು ಬೋರಿಂಗ್ ಆಸ್ಪತ್ರೆಗೆ ಬಂದಿದ್ದಾಳೆ. ವಿಷಯ ತಿಳಿದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಯುವತಿಯನ್ನ ಠಾಣೆಗೆ ಕರೆತಂದಿದ್ದು ಪೋಷಕರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಲಾಸಿಸ್ ಬದಲಿಗೆ ಬೀಟ್ರೂಟ್ ಮತ್ತು ಆಹಾರ ಧಾನ್ಯ ಬಳಸಿ ಮದ್ಯ ತಯಾರಿಸಲು ಚಿಂತನೆ ನಡೆದಿದೆ ಅಂತ ಅಬಕಾರಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ. ಈವರೆಗೆ ಕಬ್ಬಿನ ಉಪ ಉತ್ಪಾದನವನ್ನ ಮೊಲಾಸಿಸ್ ಬಳಸಿ ಮದ್ಯ ತಯಾರಿಕೆ ನಡೀತಾ ಇತ್ತು. ಇದರ ಬದಲಿಗೆ ಬೀಟ್ರೂಟ್ ಆಹಾರ ಧಾನ್ಯವನ್ನ ಬಳಸಿ ಮದ್ಯ ತಯಾರಿಸಲು 64 ಡಿಸ್ಟಿಲರಿಗಳು ಅನುಮತಿ ಕೋರಿವೆ. ಸಾಧಕ ಬಾಧಕದ ಚರ್ಚೆ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಹೇಳಿದ್ರು. ಅಬಕಾರಿ ಇಲಾಖೆ ಆಧುನೀಕರಣಕ್ಕೆ ಚಾಲನೆ ನೀಡಲಾಗಿದೆ. ಇನ್ಸ್ಪೆಕ್ಟರ್ ಹಾಗೂ ಮೇಲ್ಪಟ್ಟ ಅಧಿಕಾರಿಗಳಿಗೆ 500 ಪಿಸ್ತೂಲ್ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಕರ್ನಾಟಕವನ್ನ ಕಳ್ಳಭಟ್ಟಿ ಮುಕ್ತವಾಗಿಸಲು ಪ್ರಯತ್ನಿಸಲಾಗ್ತಾ ಇದೆ. ಹೊರ ರಾಜ್ಯದಿಂದ ನುಸುಳ್ತಾ ಇರುವ ಮದ್ಯ ಹಾಗೂ ಕಳ್ಳಭಟ್ಟಿ ತಡೆಯಲು ಕ್ರಮ ಕೈಗೊಳ್ಳುವುದಾಗಿ ರೇಣುಕಾಚಾರ್ಯ ಹೇಳಿದ್ರು. ವಿಶೇಷವಾಗಿ ಸಕ್ಕರೆ ಅಂಶ ಜಾಸ್ತಿ ಇದೆ ಈ ಬೀಟ್ರೂಟ್ನಲ್ಲಿ, ಹೊಸದಲ್ಲಿದೆ. ಈ ಮೊಲಾಸಿಸ್ ಬದಲಾಗಿ ಬೀಟ್ರೂಟನ್ನು ಬಳಸಿ ಮದ್ಯವನ್ನು ತಯಾರು ಮಾಡೋದಕ್ಕೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಬಹುಶಃ ಇದು ಒಂದು ಹೊಸ ಕ್ರಾಂತಿ ಅಂದರೆ ತಪ್ಪಾಗಲಾರದು. ಇನ್ಸ್ಪೆಕ್ಟ್ರು ಮತ್ತು ಅವ್ರ ಮೇಲ್ಪಟ್ಟಂಥ ಹುದ್ದೆಗಳು ಹೊಸದಾಗಿ ಪಿಸ್ತೂಲ್ ಕೊಡೋದಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಈ ಹಿಂದೆ ಸುಮಾರು 450 ಪಿಸ್ತೂಲ್ಗಳು, ಹಿಂದೆ 450 ರಿವಾಲ್ವರ್ಗಳಿದ್ದು. ಆ 450 ರಿವಾಲ್ವರ್ಗಳು
ಓಲ್ಡ್ ಉಪಯೋಗ ಆಗಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕೋಸ್ಕರ 500 ಪಿಸ್ತೂಲ್ಗಳನ್ನು ಅಲ್ಲ ಪಿಸ್ತೂಲ್ಗಳನ್ನು ಹೊಸದಾಗಿ ರಿವಾಲ್ವರ್ ಬದಲಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕಾರಣದಲ್ಲಿ ಈಗ ಯಾಗ ಮಾಡೋಕ್ಕೂ ಪೈಪೋಟಿ. ಮಂಡ್ಯದಲ್ಲಿ ದೇವೇಗೌಡರಿಂದ ಸುದರ್ಶನ ಹೋಮ, ಮೇಲುಕೋಟೆಯ ಮಹೋಬಲದಲ್ಲಿ ಗೌಡರ ಹೋಮ. ಮಗು ಜನಿಸಿ ವಾರವಾಯಿತು, ಕೂಡಿಕೊಂಡೇ ಇವೆ ಕಣ್ಣಿನ ರೆಪ್ಪೆ. ಕಣ್ಣು ತೆರೆಯದ ಕಂದಮ್ಮನಿಗಾಗಿ ಪೋಷಕರ ಕಣ್ಣೀರು. ಕಳ್ಳಭಟ್ಟಿ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಅಬಕಾರಿ ಸಚಿವರ ಪಣ. ಅಬಕಾರಿ ಇಲಾಖೆಗೆ 500 ಪಿಸ್ತೂಲ್ ವಿತರಣೆ. ಬೀಟ್ರೂಟ್ನಿಂದಲೂ ತಯಾರಿಸುತ್ತಾರಂತೆ ಮದ್ಯ. ಫೀಲ್ಡಿಂಗ್ನಲ್ಲಿ ಜೆಂಟಲ್ಮೆನ್ಗಳು, ಪಾರ್ಟಿಗಳಲ್ಲಿ ಪೋಖರಿಗಳು. ಕ್ರಿಕೆಟಿಗರ ಬಣ್ಣ ಬಯಲಿಗಿಟ್ಟ ಚಿಯರ್ ಲೀಡರ್. ಐಪಿಎಲ್ ಅಂದ್ರೆ ಇಂಡಿಯನ್ ಪೋಲಿ ಲೀಗಾ. ಪ್ರೀತಿ ಮಾಡಿದ್ರು, ವಿಷ ಕುಡಿದ್ರು. ಐಸಿಯುನಲ್ಲಿ ಪ್ರಿಯತಮ, ಸ್ಟೇಷನ್ನಲ್ಲಿ ಪ್ರೇಯಸಿ. ಪೊಲೀಸರ ಪೌರೋಹಿತ್ಯದಲ್ಲಿ ನಡೆಯುತ್ತಾ ಮದುವೆ. ಇದೀಗ ಸುಹಾಸಿನಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.